ದಕ್ಷಿಣ ಭಾರತದ ಪ್ರಸಿದ್ಧ ಗಾಯಕಿ, ಹಿರಿಯ ಹಿನ್ನೆಲೆ ಗಾಯಕಿ, ಗಾನಕೋಗಿಲೆ ಎಸ್. ಜಾನಕಿಯವರು ಜುಲೈ 11, 2026ರ ಶನಿವಾರದಂದು ನಿಧನರಾಗಿದ್ದಾರೆ. ಅವರಿಗೆ 88 ವಯಸ್ಸಾಗಿತ್ತು. ಎಸ್. ಜಾನಕಿಯವರು ಏಪ್ರಿಲ್ 23, 1938ರಲ್ಲಿ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಜನಿಸಿದರು. ಅವರು ತಮ್ಮ ಅಕ್ಕನ ಜೊತೆ ಸಂಗೀತ ಶಾಲೆಗೆ ಹೋಗ್ತಾ ಇದ್ರು. ಆಗ ಕರ್ನಾಟಕ ಸಂಗೀತದ ಸೂಕ್ಷ್ಮ ವ್ಯತ್ಯಾಸಗಳನ್ನು ಕರಗತ ಮಾಡಿಕೊಂಡ್ರು. ಎಸ್. ಜಾನಕಿಯವರಿಗೆ ಸಂಗೀತದಲ್ಲಿ ಇದ್ದಂಥ ಪ್ರತಿಭೆ ಮತ್ತು ಆಸಕ್ತಿಯನ್ನು ನೋಡಿ ಅವರ ಸಂಗೀತ ಶಿಕ್ಷಕ ಪೈತಿಸ್ವಾಮಿಯವರು ಮುಂದೆ ಜಾನಕಿ ಅಮ್ಮನವರು ಸಂಗೀತ ಕ್ಷೇತ್ರದಲ್ಲಿ ಅಳಿಸಲಾಗದ ಛಾಪನ್ನೇ ಮೂಡಿಸಿದ್ರು. ಸುಮಾರು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಇವರು ಹಾಡುಗಳನ್ನ ಹಾಡಿದ್ದಾರೆ ಹಾಗೂ 48,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ. ದಕ್ಷಿಣ ಭಾರತದ ಪ್ರಮುಖ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಇದೆಲ್ಲ ಭಾಷೆಗಳಲ್ಲೂ ಕೂಡ ತುಂಬ ಹಾಡುಗಳನ್ನ ಹಾಡಿದ್ದಾರೆ. ದಕ್ಷಿಣ ಭಾರತದ ಚಲನಚಿತ್ರ ಸಂಗೀತ ಲೋಕದಲ್ಲಿ ತಮ್ಮ ಅದ್ಭುತ ಧ್ವನಿಯ ಮೂಲಕ ಲಕ್ಷಾಂತರ ಅಭಿಮಾನಿಗಳನ್ನು ಗಳಿಸಿರುವಂಥ ಪ್ರಸಿದ್ಧ ಗಾಯಕಿ ಎಸ್. ಜಾನಕಿಯವರು ತಮ್ಮ ವೈಯಕ್ತಿಕ ಜೀವನವನ್ನು ಯಾವಾಗಲೂ ಬಹಳ ಖಾಸಗಿಯಾಗಿ ಇಟ್ಕೊಂಡಿದ್ರು. ಅವರು ಪರದೆ ಮೇಲೆ ಸಾವಿರಾರು ಹಾಡುಗಳೊಂದಿಗೆ ಮನೋರಂಜನೆಯನ್ನು ನೀಡಿದ್ದಾರೆ. ಆದರೆ ಅವರ ವೈಯಕ್ತಿಕ ವಿಷಯಗಳನ್ನ ಮಾಧ್ಯಮದಿಂದ ಯಾವಾಗಲೂ ದೂರ ಇಟ್ಟಿದ್ರು. ಅವರು ಎಷ್ಟೇ ಪ್ರಸಿದ್ಧ ಗಾಯಕಿಯಾಗಿದ್ದರೂ ಕೂಡ ಸರಳ ಹಾಗೂ ಸಾಮಾನ್ಯ ಜೀವನವನ್ನು ನಡೆಸೋದಕ್ಕೆ ಆದ್ಯತೆ ಕೊಡ್ತಾ ಇದ್ರು. ಅವರ ಖ್ಯಾತಿ ಎಷ್ಟೇ ಹೆಚ್ಚಾದರೂ ಕೂಡ ಕುಟುಂಬ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದು ಮುಖ್ಯ ಅಂತ ಅವರು ಪದೇ ಪದೇ ಹೇಳ್ತಾರೆ. ಅದಕ್ಕಾಗಿ ಅವರ ಕುಟುಂಬ ಸದಸ್ಯರು ಸಹ ಹೆಚ್ಚಾಗಿ ಸಾರ್ವಜನಿಕರ ಗಮನದಿಂದ ದೂರ ಇದ್ದರು. ಇನ್ನು ಇವರ ವೈಯಕ್ತಿಕ ಜೀವನವನ್ನು ನೋಡೋದಾದರೆ ಎಸ್. ಜಾನಕಿಯವರ ಗಂಡನ ಹೆಸರು ವಿ. ರಾಮ್ ಪ್ರಸಾದ್. ಇವರು ಜಾನಕಿಯವರನ್ನು 1959ರಲ್ಲಿ ವಿವಾಹವಾದರು. ಉತ್ತಮ ವೃತ್ತಿಪರ ಜ್ಞಾನವನ್ನು ಹೊಂದಿದ್ದಂಥ ವ್ಯಕ್ತಿಯವರು ಜಾನಕಿಯವರ ಸಂಗೀತ ಪ್ರಯಾಣವನ್ನು ಕೂಡ ಬೆಂಬಲಿಸಿದರು. 1997ರಲ್ಲಿ ರಾಮ್ ಪ್ರಸಾದ್ ಅವರು ಸಾವನ್ನಪ್ಪುತ್ತಾರೆ. ಇದು ಜಾನಕಿಯವರ ಜೀವನದಲ್ಲಿ ದೊಡ್ಡ ದುರಂತನೇ ಆಗಿತ್ತು. ಇದರ ನಂತರವೂ ಅವರು ಧೈರ್ಯದಿಂದ ಜೀವನದಲ್ಲಿ ಮುನ್ನೆಜ್ಜೆಯನ್ನು ಇಟ್ಟಿದ್ರು. ಸಂಗೀತಕ್ಕೆ ಹೆಚ್ಚಿನ ಸಮಯವನ್ನು ಮೀಸಲಿಟ್ಟರು. ಅವರು ತಮ್ಮ ಪತಿ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ, ನನ್ನ ಯಶಸ್ಸಿಗೆ ಅವರ ಪಾತ್ರ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಇನ್ನು ಎಸ್. ಜಾನಕಿ ಮತ್ತು ರಾಮ್ ಪ್ರಸಾದ್ ದಂಪತಿಗೆ ಒಬ್ಬ ಮಗ ಇದ್ದರು. ಅವರ ಹೆಸರು ಮುರಳೀಕೃಷ್ಣ. ಅವರು ಕೆಲವು ಚಿತ್ರಗಳಲ್ಲಿ ನಟನೆಯನ್ನು ಕೂಡ ಮಾಡಿದ್ದಾರೆ. ಆದಾಗ್ಯೂ ಅವರು ಚಲನಚಿತ್ರೋದ್ಯಮಕ್ಕಿಂತ ತಮ್ಮ ವೈಯಕ್ತಿಕ ಜೀವನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದರು. ಅವರ ಪತ್ನಿ ಉಮಾ ಮತ್ತು ಇಬ್ಬರು ಹೆಣ್ಣು ಮಕ್ಕಳಾದ ವರ್ಷಾ ಮತ್ತು ಅಪ್ಸರ. ಇತ್ತೀಚೆಗಷ್ಟೇ ಮುರಳೀಕೃಷ್ಣ ಅವರು 6 ತಿಂಗಳ ಹಿಂದೆಯಷ್ಟೇ ಹೃದಯಾಘಾತದಿಂದ ನಿಧನರಾದರು. ಇದು ಜಾನಕಿಯವರನ್ನು ಇನ್ನಷ್ಟು ಖಿನ್ನತೆಗೆ ಒಳಪಡಿಸಿತು. 1997ರಲ್ಲಿ ಗಂಡನನ್ನು ಕಳ್ಕೊಂಡಿದ್ರು. ಇದಾದ ನಂತರ 6 ತಿಂಗಳ ಹಿಂದೆಯಷ್ಟೇ ಒಬ್ಬ ಮಗನನ್ನು ಕೂಡ ಕಳ್ಕೊಂಡ್ರು. ಈಗ ಜಾನಕಿಯವರು ಇನ್ನೂ ಚೇತರಿಸ್ಕೊಳ್ಳೋಕೆ ತುಂಬ ಕಷ್ಟ ಆಗಿತ್ತು. ಒಂದೆಡೆ ವಯಸ್ಸಾಗ್ತಾ ಇದೆ, ಇನ್ನೊಂದೆಡೆ ಮಗನ ಸಾವು, ಗಂಡನ ಸಾವು, ಇದೆಲ್ಲರಿಂದ ಅವರು ಖಿನ್ನತೆಗೆ ಒಳಗಾಗಿದ್ರು. ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ಒಬ್ಬ ವ್ಯಕ್ತಿ ಇದ್ದರೆ ಅವರ ವಾರಸುದಾರರು ಕೂಡ ಚಿತ್ರರಂಗಕ್ಕೆ ಬರೋದು ಸಹಜ. ಅವರು ನಟರಾಗಿ ಬರ್ಬೋದು, ನಿರ್ದೇಶಕರಾಗಿ, ಇತರ ಟೆಕ್ನಿಷಿಯನ್ ಆಗಿ, ಗಾಯಕರಾಗಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ಚಿತ್ರರಂಗಕ್ಕೆ ಬರ್ಬೋದು. ಆದರೆ ಜಾನಕಿಯವರ ಕುಟುಂಬದಿಂದ ಯಾರೂ ಕೂಡ ಇಲ್ಲ. ಅವರ ಮಗ ಮಾತ್ರ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದರು. ನಂತರ ಅವರೂ ಕೂಡ ಚಿತ್ರರಂಗದಿಂದ ದೂರನೇ ಉಳಿದಿದ್ರು. ಅವರ ವೈಯಕ್ತಿಕ ವ್ಯವಹಾರಗಳನ್ನ ಮಾತ್ರನೇ ನೋಡ್ಕೊಳ್ತಾ ಇದ್ರು. ಈಗ ಅವರೂ ಕೂಡ ಇಲ್ಲ. ಇನ್ನು ಉಳಿದಿರೋದು ಇವರ ಸೊಸೆ ಮತ್ತು ಇಬ್ಬರು ಮೊಮ್ಮಕ್ಕಳು. ಎಸ್. ಜಾನಕಿಯವರು ತನ್ನ ಗಂಡನ ಮರಣದ ನಂತರ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಅದೇನೆಂದರೆ ಬಣ್ಣದ ಸೀರೆಗಳನ್ನ ಉಡೋದಿಲ್ಲ ಹಾಗೂ ಸ್ಲೀವ್ಲೆಸ್ ಬಟ್ಟೆಗಳನ್ನು ಧರಿಸೋದಿಲ್ಲ ಅಂತ. ಎಷ್ಟೋ ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಕೂಡ ಇಷ್ಟು ಸರಳವಾದ ಜೀವನವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ನೋಡಿ. ತಾನು ಬಿಳಿ ಬಟ್ಟೆಗಳನ್ನ ಮಾತ್ರ ಧರಿಸ್ತೇನೆ, ರೇಷ್ಮೆ ಸೀರೆಗಳನ್ನ ಧರಿಸೋದಿಲ್ಲ ಅಂತ ಹೇಳಿದರು. ಹಾಗೂ ದೊಡ್ಡದಾದಂಥ ಬೊಟ್ಟನ್ನು ಧರಿಸ್ತಾ ಇದ್ರು. ಯಾವಾಗಲೂ ಕೂಡ ಬಿಳಿ ಬಣ್ಣದ ಬಟ್ಟೆಗಳನ್ನೇ ಅವರು ಬಳಸ್ತಾ ಇದ್ರು. ಅವರು ದೈಹಿಕವಾಗಿ ಇಂದು ನಮ್ಮನ್ನೆಲ್ಲ ಅಗಲಿರಬಹುದು, ಆದರೆ ಅವರ ಅಸಂಖ್ಯಾತ ನೆನಪುಗಳು ಒಬ್ಬ ಧ್ವನಿಯಾಗಿ ಅವರ ದಯೆ, ಅನುಗ್ರಹ ನಮ್ಮೊಂದಿಗೆ ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ. ಗಾನಕೋಗಿಲೆ ಅವರ ಕಂಠಸಿರಿಯಲ್ಲಿ ಮೂಡಿಬಂದಂಥ ಸಾವಿರಾರು ಹಾಡುಗಳು ನಮ್ಮ ಕಿವಿಯಲ್ಲಿ ಯಾವಾಗಲೂ ಗುನುಗುಸ್ತಾ ಇದೆ. ಅದರಲ್ಲೂ ಕೂಡ ಅವ್ರು ಹಾಡಿರೋ ಅಂಥ ಜನಪ್ರಿಯ ಹಾಡುಗಳು ಯಾವಾಗಲೂ ಕೂಡ ಮರೆಯೋಕ್ಕೆ ಸಾಧ್ಯನೇ ಇಲ್ಲ.
ಕನ್ನಡದಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ ನಗುವ ನಯನ ಹಾಡಂತೂ ಯಾವ ಕನ್ನಡಿಗರು ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇನ್ನು ಗೀತಾ ಚಿತ್ರದ ಜೊತೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಹಾಡು ಇನ್ನೂ ಅದ್ಭುತ ಅಂತಲೇ ಹೇಳ್ಬೋದು. ಬಣ್ಣದ ಗೆಜ್ಜೆ ಚಿತ್ರದ ಸ್ವಾತಿ ಮುತ್ತಿನ ಮಳೆಹನಿಯೇ ಈ ಹಾಡು ಯುವಕರ ಮನಸ್ಸನ್ನು ಗೆದ್ದಿತು. ಇಂದಿಗೂ ಕೂಡ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಇನ್ನು ಗಂಧದ ಗುಡಿ ಚಿತ್ರದ ಎಲ್ಲೂ ಹೋಗಲ್ಲ ಹಾಡು ಪುಟಾಣಿಗಳಿಂದ ಜನಪ್ರಿಯತೆಯನ್ನು ಪಡೆದುಕೊಂಡಿತ್ತು. ಹೀಗೆ ಸಾಕಷ್ಟು ಜನಪ್ರಿಯ ಹಾಡುಗಳನ್ನ ಇವರು ಹಾಡಿದರೆ. ಅದರ ಪಟ್ಟಿಯನ್ನು ಹೇಳೋದಾದರೆ 90ರ ದಶಕದಲ್ಲಿ ಇವರು ಹಾಡಿದಂಥ ಹಾಡುಗಳ ಚಿತ್ರಗಳನ್ನು ನೋಡೋದಾದರೆ ಆಟ ಬೊಂಬಾಟ, ಬಣ್ಣದ ಗೆಜ್ಜೆ, ಆವೇಶ, ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ, ಪೊಲೀಸ್ ಮತ್ತು ದಾದಾ, ಶಾಂತಿ ಕ್ರಾಂತಿ, ಬೆಳ್ಳಿ ಕಾಲುಂಗುರ, ಬೆಳ್ಳಿ ಮೋಡಗಳು, ಚಿಕ್ಕ ಜಮಾನ್ರು, ಗೋಪಿಕೃಷ್ಣ, ಹಳ್ಳಿ ಮೇಷ್ಟ್ರು, ಮಣ್ಣಿನ ದೋಣಿ, ರವಿವರ್ಮ, ಅಣ್ಣಯ್ಯ, ಮನೆ ದೇವರು, ದೊರೆ, ಗಣೇಶನ ಗಲಾಟೆ, ಹಿಮಪಾತ, ಅಂತ, ಅವಳ ಹೆಜ್ಜೆ, ವಸಂತ ಗೀತ, ಗುರು ಶಿಷ್ಯರು, ಗೀತ, ಅಪೂರ್ವ ಸಂಗಮ, ಬಂಧನ, ಸಮಯದ ಗೊಂಬೆ, ಧ್ರುವತಾರೆ, ಹೊಸ ಬೆಳಕು, ಹೊಸ ನೀರು, ಕೃಷ್ಣಾನಿ ಬೇಗನೆ ಬಾರೋ, ಜೀವನ ಚಕ್ರ, ಅನುರಾಗ ಅರಳಿತು, ರಥಸಪ್ತಮಿ ಹೀಗೆ ಸಾಕಷ್ಟು ಜನಪ್ರಿಯ ಚಿತ್ರಗಳಲ್ಲಿ ಇವರ ಗಾಯನವನ್ನು ನೀವು ಕೇಳಬಹುದು. ಇವರು ಜನಪ್ರಿಯ ಸಂಗೀತ ನಿರ್ದೇಶಕರಾದಂಥ ಹಂಸಲೇಖ, ವಿಜಯ್ ಭಾಸ್ಕರ್, ವಿ.ಕೆ. ವೆಂಕಟೇಶ್ ಇವರ ಜೊತೆ ಕೆಲಸವನ್ನು ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಜಾನಕಿ ಅಮ್ಮನವರು ಮೈಸೂರಿನಲ್ಲೇ ವಾಸವಾಗಿದ್ದರು. ಅವ್ರಿಗೆ ಹೈದರಾಬಾದ್ನಲ್ಲಿ ವಿಶಾಲವಾದ ಬಂಗಲೆನೇ ಇದೆ. ಆದರೂ ಕೂಡ ಅವರು ಮೈಸೂರನ್ನು ಆಯ್ಕೆ ಮಾಡ್ಕೊಂಡಿದ್ರು. ತನ್ನ ಕೊನೆಯ ದಿನಗಳನ್ನು ಮೈಸೂರಿನಲ್ಲಿ ಕಳೆಯಬೇಕು ಅಂತ ಅವರು ಇಚ್ಛಿಸಿದರು. ಇನ್ನು ಎಸ್ ಜಾನಕಿ ಅವರ ಅಂತ್ಯಕ್ರಿಯೆಯನ್ನು ಭಾನುವಾರ ಅಂದರೆ ಜುಲೈ 12, 2026ರಂದು ಮೈಸೂರಿನ ಬಳಿಯ ಕಣಿಯನಹುಂಡಿಯಲ್ಲಿರುವ ತೋಟದ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಸಿಕೊಡಲಾಯಿತು. ಅವರ ಮೊಮ್ಮಗಳು ಅಪ್ಸರಾ ವೈದುಲ್ಯ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಕುಟುಂಬ ಸದಸ್ಯರು, ಸ್ನೇಹಿತರು ಮತ್ತು ಅನೇಕ ಅಭಿಮಾನಿಗಳು ಹಾಜರಾಗಿದ್ದರು. ಭಾರತೀಯ ಚಿತ್ರರಂಗಕ್ಕೆ ಅಪ್ರತಿಮ ಕೊಡುಗೆಯನ್ನು ನೀಡಿದಂಥ ಈ ಗಾಯಕಿಗೆ ಚಿತ್ರರಂಗದ ವ್ಯಕ್ತಿಗಳು, ಸಂಗೀತಗಾರರು ಹಾಗೂ ಸಾರ್ವಜನಿಕರು ಎಲ್ಲರೂ ಕೂಡ ಶ್ರದ್ಧಾಂಜಲಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.